ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ರೇಡಿಯೋ ಮಾಹಿತಿ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಈ ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೀನಿ. ಓಕೆ, ಕ್ವಾಲಿಫಿಕೇಶನ್ ಆಗಲಿ, ಏಜ್ ಲಿಮಿಟ್ ಆಗಲಿ, ಆಮೇಲೆ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗೈತೆ ಅನ್ನೋ ಬಗ್ಗೆ ನಿಮ್ಗೆ ಕೂಡ ಹೇಳಿದ್ದೀನಿ. ಸೊ ಇವತ್ತು ಪ್ರಿಫರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿಫರೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಭಾಳಷ್ಟು ಮಂದಿ ರಾಂಗ್ ಏನು ಮಾಡ್ತಾರೆ, ವೇಕೆನ್ಸಿ ಎಲ್ಲಿ ಜಾಸ್ತಿ ಐತ್ಲ ಅಲ್ಲಿ ಅಪ್ಲಿಕೇಶನ್ ಹಾಕಿಬಿಡು. ಹೌದಾ? ಭಾಳ ಜನನ ಅಬ್ಸರ್ವ್ ಮಾಡಿದ್ದೀನಿ. ಎಲ್ಲಿ ವೇಕೆನ್ಸಿ ಜಾಸ್ತಿ ಐತಿ ಅಲ್ಲಿ ಅಪ್ಲಿಕೇಶನ್ ಹಾಕಿಬಿಡೋದು. ಅಪ್ಲಿಕೇಶನ್ ಹಾಕಿದ್ಮೇಲೆ ಜಾಬ್ ಆದ್ಮೇಲೆ ವಿಚಾರ ಮಾಡ್ತಾರೆ, ನಾ ಇದಕ್ಕೆ ಅಪ್ಲಿಕೇಶನ್ ಹಾಕಬಾರ್ದಿತ್ತು, ಇದು ಕೆಲಸ ಭಾಳ ವಜ್ಜೆ ಐತಿ, ಪೇಮೆಂಟ್ ಕಡಿಮೆ ಐತಿ, ಓಕೆ, ಭಾಳ ಲೋಡ್ ಐತಿ, ವರ್ಕ್ ಅವರ್ ಭಾಳ ಐತಿ. ಸೊ ಹಿಂಗೆ ನಾನಾ ಥರ ವಿಚಾರಗಳು ಮಾಡ್ತಿರ್ತಾರೆ. ಹಾಗಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಪ್ರಿಫರೆನ್ಸ್ ಕರೆಕ್ಟಾಗಿ ಹಾಕ್ಬೇಕು. ಏನಪ್ಪಾ ಅಂತಂದ್ರೆ, ಕೆಲಸ ಯಾವ್ದು ಆರಾಮ ಐತಿ, ಓಕೆ, ಪೇಮೆಂಟ್ ಯಾವ್ದು ಹೆಚ್ಚೈತಿ, ಓಕೆ, ವರ್ಕ್ ಅವರ್ ಯಾವ್ದು ಕಡಿಮೆ ಐತಿ. ಸೊ ಹಾಗಾಗಿ ಜಾಬ್ ಆದ್ಮೇಲೆ ರಿಗ್ರೆಟ್ ಮಾಡಬೇಡ್ರಿ. ಸೊ ನಾ ಹೇಳ್ದಂಗೆ ಪ್ರಿಫರೆನ್ಸ್ ಕೊಡ್ರಿ. ಓಕೆ, ಪ್ರಿಫರೆನ್ಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲನೇದಾಗಿ ಅಸಿಸ್ಟೆಂಟ್ CNW, ನಂಬರ್ 2 ಪಾಯಿಂಟ್ಸ್ಮನ್ B, ನಂಬರ್ 3 ಅಸಿಸ್ಟೆಂಟ್ SNT, ನಂಬರ್ 4 ಅಸಿಸ್ಟೆಂಟ್ ಆಪರೇಷನ್, ನಂಬರ್ 5 ಅಸಿಸ್ಟೆಂಟ್ ಲೋಕೋ ಶೆಡ್, ನಂಬರ್ 6 ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್, ನಂಬರ್ 7 ಅಸಿಸ್ಟೆಂಟ್ TL and AC, ನಂಬರ್ 8 ಅಸಿಸ್ಟೆಂಟ್ TRD, ನಂಬರ್ 9 ಅಸಿಸ್ಟೆಂಟ್ ಬ್ರಿಡ್ಜ್, ನಂಬರ್ 10 ಅಸಿಸ್ಟೆಂಟ್ PV, ನಂಬರ್ 11 ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4. ಸೊ ಈ ಥರ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಿಫರೆನ್ಸ್ ಕೊಡ್ರಿ. ಇನ್ನು ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮ್ ಏನೇನು ರಿಕ್ವೈರ್ಮೆಂಟ್ ಇರ್ತೈತಿ, ಆಮೇಲೆ ಮೆಡಿಕಲ್ ಎಕ್ಸಾಮ್ ಯಾವ ರೀತಿ ನಡೀತೈತಿ, ಆಮೇಲೆ ಇದು ಈ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಒಳಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ತಗೋರಿ, ಅದ್ರಾಗ ಸ್ಯಾಲ್ರಿ ಎಷ್ಟು ಇರ್ತೈತಿ ಅನ್ನೋದನ್ನ, ಈ ಒಂದು ಜಾಬ್ ಒಳಗೆ ನಮ್ಗೆ ಏನೇನು ಬೆನಿಫಿಟ್ ಕೊಡ್ದಾವೋ ರೈಲ್ವೆ ಡಿಪಾರ್ಟ್ಮೆಂಟಿಂದ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ.